ಗೊತ್ತಾ ಇವನು ಗೌತು ನನ್ನನ್ನ ರೇಗ್ಸದ್ನೇನೆ ಅವ್ರು ಕಿತ್ತಾಡ್ತವ್ರೆ ಅಂತವ್ರೆ. ನಾವು ಒರಿಜಿನಲ್ ಟಾಮ್ ಅಂಡ್ ಜೆರ್ರಿ ಹೇಳೋದ್ ನೋಡ್ಬಿಟ್ರೆ ಇಡೀ ಊರಿಗೆ ಓ ರಂಜಿತಾ ಗೌತಮ್ ಅಂತ ನೋಡಿ ಗೈಸ್, ಹುಡುಗಿ ಬಂದ ತಕ್ಷಣ ಪೇಪರ್ ಓದ್ಬಿಟ್ಟು ಹುಡುಗ ಹೆಂಗ್ ಹೋಗ್ತಿದ್ದಾನೆ. ಹುಡುಗಿ ಇಂಚರೆ ಇಲ್ಲ ಶೂಟ್ ಚೆನ್ನಾಗಿ ಬರುತ್ತೆ. ಕೇಳಿ ಅವ್ರನ್ನ ಅಂಗಡಿ ಕೆಲಸ ಸೇರ್ಕೊಂಡವ್ರೆ ನೋಡಿ. ಇಂಜಿನಿಯರ್ಗೆ ಗೌತಮ್ ಅವರು ಹೇಳ್ಕೊಡ್ತಿದ್ದಾರೆ. ನೋಡಿ ಇಲ್ಲ ಗೈಸ್ ಅದು ಹಾಕಲ್ಲ ಒಂದು ಸ್ಮಾಲ್ ರೌಂಡ್ ಮಾಡಕ್ಕಾಗಿಲ್ಲ ಅವನ ಕೈಲಿ. ನೀರೊಳಗೆ ಗ್ರಿಪ್ ಸಿಗಲ್ಲ ಗಾಯ್ಸ್. ಅಪ್ಪ 3 2 1 ಸ್ಟಾರ್ಟ್. ನೋಡಿ ಗೈಸ್, ಅರಸು ರೋಡ್ ಕೊನೆಗೆ ಫೈನಲಿ ನೈಟ್ ಆಯ್ತು ಬರೋದಕ್ಕೆ. ಹಾಗೆ ನೋಡಿ ಗೈಸ್, ಬಾರಿ ಒಳಗೆ ಬಿಡ್ತಾನೆ ಇಲ್ಲ. ಅಲ್ಲಿ ರೈಡ್ ಮಾಡ್ತಿದ್ದಾರೆ ಮೈಸೂರಲ್ಲಿ. ತಾತ್ಕಾಲಿಕವಾಗಿ ಕ್ಯಾಮ್ರಾಮನ್ಗೆ ರೆಸ್ಟ್ ಮಾಡಿ ನಾವೇ ಕ್ಯಾಮ್ರಾಮನ್ ಆಗಿದ್ದೀವಿ ಈಗ. ಹಣ ನೀವು ಮುಚ್ಕೋಬೇಕಾಯ್ತದೆ. 2 kg ಕೇಳಿ 2.5 kg ಕೊಡ್ತಾವ್ರೆ. ಕೆಳ ಬಿಟ್ಬಿಟ್ಟಿ ಕಣಪ್ಪ ಸಮುದ್ರದೊಳಕ್ಕೆ. ಆಮೇಲೆ ನೋಡಿ ಗಾಡಿ ಸುತ್ತ ಇಬ್ರು ಹೆಂಗ್ ಓಡ್ತಿದ್ದಾರೆ. ಗಾಡಿ ಸುತ್ತ 10 ರೂಪಾಯಿ ಟೊಮೊಟೊ 10 ರೂಪಾಯಿ ಬೇಕೇ ಬೇಕು ಅಂತ ನಿಂತಿದ್ದ ನೋಡಿ. ಇದು ಸ್ಪೆಕ್ಸ್ ತೆಗ್ಬಿಡ್ಲಾ? ನಿಜ ಅಣ್ಣ ಸರಿ. ರಂಜು ಟೀ ಕುಡಿ ಅಂತ ಹೇಳ್ದೆ, ಬೇಡ ಬೇಡ ಅಂತ ಇದ್ಲು. ಫಾರಿನ್ ನಿಂದ ತಗೋ ಬಂದಿದ್ದೀನಿ ಕುಡಿ ಅಂತ ತಕ್ಷಣ ಕುಡಿ 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 ಅಂತ. ಫಾರಿನ್ ನಿಂದ ಟೀ ತಗೋ ಬಂದಿದ್ದೀರಾ? ಆಯ್ತು ಹೋಗಿ ಜಂಪ್ ಮಾಡಿ ನೀವು. ನಾವೆಲ್ಲ ಸೇವ್ ಆಗಿದ್ದೀವಿ. ಅಲ್ಲಿ ಯಾರು ಬಂದು ಶೂಟ್ ಮಾಡ್ತಾರೆ, ನಾ ಜಂಪ್ ಮಾಡಿದ್ರೆ ಆಯ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ರೆಟ್ರೋ ಶೂಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಈ ಬ್ಲಾಗ್ಗೆ ಕಂಟಿನ್ಯೂ ಆಗುತ್ತೆ, ನೋಡೋಣ. ಯಾರು ಮಾತಾಡ್ತೀನೋ? ಏನಿಲ್ಲ, 4 ಗಂಟೆಗೆ ಎದ್ದು 6 ಗಂಟೆಗೆ ರೆಡಿ ಆಗೋಣ. 4 ಗಂಟೆಗೆ ಎದ್ದೆ. ಆಮೇಲೆ ಇವನ್ 5:30 ನಾನು ಸ್ನಾನ ಮಾಡಿ ಹುಡುಗಿರ್ ಮೇಕಪ್ ಹಂಗಲ್ಲ, ಪೂಜಾ ರೆಡಿಯಾಗಿ ಚಂದು ರೆಡಿಯಾಗಿ ಜಡೆ ಹಾಕೋದು ಸ್ವಲ್ಪ ಲೇಟ್ ಆಗೋಯ್ತು. ಫ್ರೆಂಡ್ಸ್ ನೋಡಿ, ಟೈಮ್ 4 ಗಂಟೆ. ಇಲ್ಲ, 4 ಗಂಟೆಗೆ ಎದ್ದೇವ್ರು 5 ಗಂಟೆಗೆ. ರಂಜು ಗಿಜೆಟ್ ಹೇಳಿದ್ರೆ ನಾಳೆ ಪಾಪ ಇಟ್ಕೊಂಡು ಜಡೆ ಹಾಕ್ಸ್ಕೊಂಡು ಇಲ್ಲ ಶೂಟ್ ಚೆನ್ನಾಗಿ ಬರುತ್ತೆ. ಕನ್ನಡಕ ಒಂಚೂರು ಮೂಗ್ ಬ್ಯಾಗ್ ಮುಡ್ಗೋ. ಕನ್ನಡಕ ಒಂಚೂರು ಅಕ್ಕ ಒಂಚೂರು ಮೂಗ್ ಬ್ಯಾಗ್ ಮುಡ್ಲಿ ಅವಳು. ರಂಜು ಕನ್ನಡಕ ಒಂಚೂರು ಮೂಗ್ ಬ್ಯಾಗ್ ಮುಡ್ಗೋ. ಹಾಯ್ ಫ್ರೆಂಡ್ಸ್, ಪ್ಯಾಲೇಸ್ ಪಾರಿವಾಳ ಹತ್ರ ಶೂಟು ಫಸ್ಟ್. ಪಾರಿವಾಳ ಹತ್ರ ಅಲ್ಲ, ಸಜ್ಜಿಕೆಗಳಿವೆ. ಪಾರಿವಾಳ ಇನ್ನೂ ಒಂದು ಕಾಣಿಸ್ತಾ ಇಲ್ಲ. ಆ ಕಡೆ ಇದೆ ನೋಡಿ ಕಾಸ್ಟ್ಯೂಮ್. ಯಾಕೋ ನಿನ್ನೆಯಿಂದ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಕ್ಯಾಮ್ರಾ ಅವ್ನ ಮಾತೇ ಕೇಳ್ತಾ ಇಲ್ಲ. ನೋಡಿ ಗೈಸ್, ಪಾರಿವಾಳ ಬಿಡ್ತಾನೆ ಇಲ್ಲ ಮೇಕೆ. ನೋಡಿ ಗೈಸ್, ಪಾರಿವಾಳದಾಯ್ತು ಈಗ. ಆಚೆ ಮಕ್ಕಳು ಆ ಕಡೆ ಈ ಕಡೆ ನೋಡ್ಕೊಂಡು ತೋರಿಸ್ಕೊಂಡು ಪಾರಿವಾಳ ಹೆಂಗ್ ಓಡ್ಸೋದು ಅಂತ ಯೋಚನೆ ಮಾಡ್ಕೊಂಡ್ ಬನ್ನಿ. ಹಂಗೆ ಬರ್ಬೇಡಿ, ಹೆಂಗ್ ಮಾಡೋದು. ಪಾರಿವಾಳ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆಪ್ಪ ಪೈ. ನೋಡಿ, ಇಂಜಿನಿಯರ್ಗೆ ಗೌತಮ್ ಅವರು ಹೇಳ್ಕೊಡ್ತಿದ್ದಾರೆ ಯಾವ ಥರ ಓದಬೇಕು ಅಂತ. ಸುಮ್ಮನೆ ನಮಗೆ ಡೈರಿ ಲಿಂಗ್ ಹೊಡಿತಾರ ಸುಮ್ಮನೆ ಹೊಡಿಯೋ ಜನ ಹೊಡಿತೀಯಾ?
ನೋಡಿ ಗೈಸ್ ಹುಡುಗಿಯಿಂದ ಹೆಂಗ್ ಹೋಗ್ತಿದ್ದಾನೆ ಗಂಡು. ರಂಜಿತಾ ಮೊನ್ನೆ ಏನು ಹೇಳ್ತಾ ಇದ್ದು ಫೋಟೋ ಶೂಟ್ ಮಾಡಿಸ್ತವಳೆ ಕುಂಭಮೇಳದಲ್ಲಿ ತಲೆಯೋ ಮುನ್ನ. ನೋಡಿ ಗೈಸ್ ಹುಡುಗಿ ಬಂದ ತಕ್ಷಣ ಪೇಪರ್ ಒಂದು ಮುಟ್ಬಿಟ್ಟು ಹುಡುಗ ಹೆಂಗ್ ಹೋಗ್ತಿದ್ದಾನೆ. ಹುಡುಗಿ ಇಂಚರೆ ಗೈಸ್ ಎಲ್ಲೋದ್ರು ಸಿಂಗಲ್ ಶೂಟ್ ನೋಡಿ. ಕುದುರೆ ಹತ್ರನು ಸಿಂಗಲ್, ಇಲ್ಲೂ ಸಿಂಗಲ್. ಎಲ್ಲಿ ಸಿಂಗಲ್ ತಗೊಂಡದ್ ಎಲ್ಲ ಹಾಕೊಂತಾನೆ ಅಂತ ಗೊತ್ತಿಲ್ಲ. ವಿತೌಟ್ ಮೈ ಪರ್ಮಿಷನ್ ಹೆಂಗೆ ಇನ್ಸ್ಟಾಗ್ರಾಮ್ಗೆ ಹಾಕಕ್ ಬಿಡಲ್ಲ ನೋಡಿ. ನಮ್ಮ ಚಂಗು ಅಣ್ಣ ಕೊರಿಯೋಗ್ರಾಫ್ ಚೆನ್ನಾಗಿ ಮಾಡ್ತಿದ್ದಾರೆ. ಸ್ವಲ್ಪ ಫಸ್ಟೇ ಪ್ರಿಪೇರ್ ಆಗಿ ಬಂದಿದ್ವಿ ಎಲ್ಲರೂ ನೋಡಿ ಗೈಸ್. ಆಲ್ಮೋಸ್ಟ್ ಎಲ್ಲ ಪೇರ್ಸು ಬರ್ತಿದ್ದಾರೆ. ಹೆಂಗಿದೆ ಅಕ್ಕ ಎಕ್ಸ್ಪೀರಿಯನ್ಸು? ಹಾಂ, ನಿಮ್ಗೆ ಆಸೆ ಆಗ್ತಿದ್ಯಾ ನೀವು ಮಾಡಿಸ್ಬೇಕು ಅಂತ? ಪೋಸ್ಟ್ ವೆಡ್ಡಿಂಗ್ ಮಾಡ್ಸೋಣ. ಫಸ್ಟ್ ಟೈಮ್ ಹೂ ಮುಡಿಸ್ತಿದ್ದಾನೆ. ಫಸ್ಟ್ ಟೈಮ್ ಹೂ ಮುಡಿಸ್ತಾ ಇರೋದು. ಹೂವ ಅಲ್ಲ, ಹೂ. ನನ್ನ ತಮ್ಮ ಒಂದೆಲೆ ಮುಂದಕ್ಕೆ ಬಿಡು. ಹಾ, ಆ ಸೈಡ್ ಬಿಡು, ಎರಡು ಬಿಡು. ಇವಾಗ ಇನ್ನೊಂಚು ಹೂವು ಆಯ್ತಾ, ಎರಡು ಕಿವಿ ಮಡಿಕೊಬಿಡು. ಸೂಪರ್ ಆಗಿ ಕಾಣ್ತೀಯಾ. ಒಂದಿಲ್ಲಿ ಬಿಡು. ನಮ್ಮ ಚೇತ ಗಾಡಿ ಬಂತು. ಹಾಯ್ ಬ್ರದರ್, ಗಾಡಿ ಮಾತ್ರ ಸೂಪರ್ ಆಗಿದೆ. ಗಾಡಿ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ. ಆರೆಂಜ್ ಕಲರು. ನಮ್ಮ ಚಂದು ಪಾಪ ಇವ್ರು ಸುತ್ತ ಹೆಂಗ್ ಬರ್ತಿದ್ದಾರೆ ಹಂಗೇ ಬರ್ತಿದ್ದಾರೆ ಪಾಪ. ಇದು ಮಾಡ್ತಿದ್ವಿ, ನಮ್ಮನ್ನ ಮಾತಾಡ್ಸಿ ನೀವೇ ಮಾಡ್ತಿದ್ದೀರಿ ಅಂತ ಹೇಳ್ತಿದ್ದಾರೆ ನೋಡಿ. ಜಾಲಿ ರೈಡ್ ಮಾಡ್ತಿದ್ದಾರೆ ಮೈಸೂರಲ್ಲಿ ನೋಡಿ. ಮೈಸೂರು ಸುತ್ತಾಡ್ತಿದ್ದಾರೆ. ಮಧ್ಯ ರೋಡಲ್ಲಿ ತೆಗಿತಿದ್ದಾರೆ. ಆ ಕಡೆ ಗಾಡಿ ಬೇರೆ ಬರ್ತಿದೆ ಅಂತ ಭಯ ಆಗ್ತಿದೆ. ಕೊನೆಗೂ ಬಸ್ ಬಂದೇ ಬಿಡ್ತು. ಅಲ್ಲಿ ಬಸ್ ಬಂತು ಅಂತ ಕೊನೆಗೆ ಈ ರೋಡಿಗೆ ಬಂದರು. ಇಲ್ಲೂ ಹಂಗೆ ಕಾರು ಬಸ್ಸು ಎಲ್ಲ ಓಡಾಡ್ತಿದೆ. ನೋಡಿ ಮಧ್ಯ ರೋಡ ಕುತ್ಕೊಂಡು ಮೈಸೂರಲ್ಲಿ ಮಾತಾಡ್ತಿದ್ದಾರೆ. ಮತ್ತೆ ಇಲ್ಲೇ ಚೆನ್ನಾಗಿ ವಿಡಿಯೋ ಫೋಟೋ ಎಲ್ಲ ಬರ್ತಿದೆ. ಚೇತಕ್ ಗಾಡಿ ತಂದಿದ್ದಾರೆ. ಬಟ್ ಈಗ ಇಲ್ಲೊಂದು ಕಾರ್ ನೋಡ್ಬಿಟ್ಟು ಕಾರ್ ಮೇಲೆ ಆಸೆ ಆಗ್ಬಿಟ್ಟಿದೆ. ಈಗ ಕಾರ್ ಹತ್ರ ಹೋಗೋಣ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ನೋಡಿ ಪ್ಯಾಲೇಸ್ ಹತ್ರ ಆಯ್ತು. ಈಗ ದೊಡ್ಡ ಗಡಿಯಾರ ಹತ್ರ ಬಂದು ಇಬ್ರು ಮಾತಾಡ್ತಿದ್ದಾರೆ ಮೇನ್ ರೋಡಲ್ಲಿ ಕುತ್ಕೊಂಡು. ಈಗ ವಾಕ್ ಮಾಡ್ತಿದ್ದಾರೆ ಇವ್ರು ಮಾತಾಡ್ಕೊಂಡು. ಚೇತಕ್ ಗಾಡಿ ಬಿಟ್ಬಿಟ್ರು. ಈಗ ಅದು ಸಾಕಾಯ್ತು, ಬೇಜಾರಾಯ್ತು ಅನ್ಸುತ್ತೆ. ನೋಡಿ ಗಾಡಿ ಸುತ್ತ ಇಬ್ರು ಹೆಂಗ್ ಓಡ್ತಿದ್ದಾರೆ. ಗಾಡಿ ಸುತ್ತ ಬರ್ತಿದ್ದಾರೆ. ಕೊನೆಗೂ ಸಿಗ್ಲಿಲ್ಲ ರಂಜಿತಾ. ನನ್ನ ತಮ್ಮ ಹೆಂಗೆ ಹುಡುಗಿನ ಮೈಸೂರಲ್ಲಿ ಓಡಾಡಿಸ್ತಿದ್ದಾನೆ. ಕೊನೆಗೂ ರಂಜು ಸಿಗ್ಲೇ ಇಲ್ಲ. ಟೀ ಯಾವತ್ತೂ ಕುಡಿಯಲ್ಲ. ನಾನು ಕುಡಿಯಲ್ಲ. ಕ್ಯಾಮ್ರಾಮ್ಯಾನ್ ರೆಟ್ರೋ ಶೂಟ್ಗೋಸ್ಕರ ಟೀ ಕೊಡ್ಸಿದ್ದಾನೆ. ಅವನಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ಎನರ್ಜಿ ತಗೋಬರಕ್ಕೆ ಹೋಗಿದ್ದಾನೆ. ಪಾಪ ಅದು ಬಿಬ್ಬಲ್ ತುಂಬ ವೇಟ್ ಇದೆ ಆಗಲ್ಲ. ಸೊ ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಚೇತಕ್ ಗಾಡಿ ಚೆನ್ನಾಗಿ ಇಷ್ಟ ಆಯ್ತು ನನಗೂ. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿಸ್ಕೊಳ್ತಿರ್ತಾರೆ ಗೊತ್ತಾ ನಿಮ್ಗೆ? ಯಾರಿಗಾದ್ರೂ ರೆಟ್ರೋ ಅಣ್ಣ ಕಾಫಿ ಬಂದೋಣ 2 ಸೆಕೆಂಡು. ಬೇಗ ಬನ್ನಿ. 5:45 ಹಂಗೆ ಬಂದು. ಏನು ಗೊತ್ತಾ, ಕರೆಕ್ಟಾಗಿ 8 ಗಂಟೆಗೆ ಒಂದು ಜೀಪ್ ಬರುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ. 8 ಗಂಟೆ ಆದ್ಮೇಲೆ ರೋಡಲ್ಲಿ ಒಬ್ಬರೂ ಬಿಡಲ್ಲ. ಏನೇ ಇದ್ರೂ ನೀವು ಮೈಸೂರಲ್ಲಿ ಸ್ಟೇ ಆಗಿ 5:15 ಈ ಸ್ಪಾಟಿಗೆ ಬಂದು ಹಾಫ್ ಆನ್ ಅವರ್ ನೀವು ಕಾರ್ ಪಾರ್ಕ್ ಮಾಡಿ ಲೊಕೇಶನ್ ನೋಡ್ಕೊಂಡು 6 ಗಂಟೆಗೆ ಬೆಳಕಾಗುತ್ತೆ. ಅಷ್ಟೊತ್ತು 2 ಅವರ್ ಕರೆಕ್ಟಾಗಿ ಒಂದು 4 ನಿಮಿಷ ವೀಡಿಯೋ ಕವರ್ ಮಾಡ್ಕೊಬೋದು. ಕರೆಕ್ಟಾಗಿ 2 ಅವರ್ ನಾವು ವೀಡಿಯೋ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬೇರೆ ಪ್ಲೇಸ್ ಹೋಗ್ತಿದ್ದೀವಿ. ನೆಕ್ಸ್ಟ್ ಎಲ್ಲ ಏನು ಮಾಡ್ತೀವಿ? ಹಾಯ್ ಫ್ರೆಂಡ್ಸ್, ಇವತ್ತು ರೆಟ್ರೋ ಶೂಟು
ಬಹುತೇಕ ಕಂಪ್ಲೀಟ್ ಆಯ್ತು. ಸ್ವಲ್ಪ ಇನ್ನು ಹೂ ಮಾರ್ಕೆಟ್ ಹೋಗ್ಬೇಕು. ಮಾರ್ಕೆಟ್ ಅಲ್ಲಿ ಮಾಡ್ಬೇಕು. ಇವಾಗ ಏನೋ ನಮ್ ಗೆಳೆಯ ನಮ್ ಕ್ಯಾಮ್ರಾಮನ್ ಏನೋ ಮಾತಾಡ್ತಾನಂತೆ, ನೋಡೋಣ ಬನ್ನಿ ಏನಂತ ಮಾತಾಡ್ತಾನೆ ಅಂತ. ನಮಸ್ಕಾರ ಫ್ರೆಂಡ್ಸ್, ನಾನು ಈ ಥರ ಫಸ್ಟ್ ಟೈಮ್ ಈ ಥರ ವಿಡಿಯೋ ಶೂಟ್ ಮಾಡಿರ್ತಾ ಇರೋದು, ಅಂದರೆ ಫೋಟೋಸ್ ಶೂಟ್ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಚೆನ್ನಾಗಿ ಬಂದಿದೆ. ಇದು ಔಟ್ಪುಟ್ ಯೂಟ್ಯೂಬ್ಗೆ ಹಾಕ್ತೀವಿ, ಪ್ಲೀಸ್ ವಾಚ್ ಮಾಡಿ. ಯಾವ ತರ ಬರುತ್ತೆ ಅಂತ ನೋಡೋಣ. ಏನ್ ಗೊತ್ತಾ ಗೈಸ್, ಇವರು ಕ್ಯಾಂಡಿಡ್ ಫೋಟೋಗ್ರಾಫರು, ಅಂದ್ರೆ ಕ್ಯಾಂಡಿಡ್ ವಿಡಿಯೋಗ್ರಾಫರ್, ಅಂದ್ರೆ ಪ್ರೊಫೆಷನಲ್ ಆಗಿ ಏನ್ ಕಲ್ತಿಲ್ಲ, ಬಟ್ ಬರುತ್ತೆ. ಆದ್ರೂ ಎಲ್ಲೂ ಟ್ರೈ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ವಿಡಿಯೋಗ್ರಫಿ ಟ್ರೈ ಮಾಡಿದ್ರು, ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಆ ತರ ಐಡಿಯಾಸ್ ಎಲ್ಲ ಕೊಟ್ರು. ನಾವು ಫಸ್ಟ್ ಟೈಮ್ ನೋಡಿದ್ದು ಈ ತರ ಎಲ್ಲ ಸ್ಕಿಲ್ಸ್ ಇದೆಯಾ ಅಂತ. ಚೆನ್ನಾಗ್ ಬಂತು. ವಿಡಿಯೋ ಔಟ್ಪುಟ್ ಹೇಗ್ ಬರುತ್ತೆ ಎಡಿಟ್ ಆದ್ಮೇಲೆ ನೋಡೋಣ. ಪ್ರತಾಪ್ ಕ್ಯಾಪ್ಚರ್ಸ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಹೋಗಿ ನೋಡಿ. ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ. ನಮ್ಗೆ ಓಕೆ ಅನ್ಸ್ತು. ಥ್ಯಾಂಕ್ ಯು, ಬಾಯ್. ಪೂಜಾ ಬೆಳಗ್ಗೆಯಿಂದ ಹೆಲ್ಪ್ ಮಾಡ್ತಿದ್ದಾಳೆ. ಪೂಜೆ ತೇಜಕ ಮನೇಲಿ ನಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಮ್ಗೆ ಈ ತರ ಸಿಗ್ತಾನೆ ಇರಲಿಲ್ಲ. ತುಂಬಾ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಮ್ ಕಷ್ಟಕ್ಕೆಲ್ಲ ಆಗದ್ ನಮ್ಮ ಅಕ್ಕನೇ. ಫ್ರೆಂಡ್ಸ್, ಸೆಕೆಂಡ್ ಡೇ ಸೆಕೆಂಡ್ ಪ್ಲೇಸ್. ಹೂ ಹತ್ರ ಹೋಗೋಣ ಅನ್ಕೊಂಡು ಈಗ ಸ್ವಲ್ಪ ಫ್ರೂಟ್ ಹತ್ರ ತಗ್ಸ್ಕೊಂಡು ಹೋಗೋಣ ಅಂತ. ನೋಡಿ ಚಂಗು, ನಂದ ಸಿಂಗಲ್ ಹೋಗ್ತಿದ್ದಿಲ್ಲ ಹಿಂಗೆ. ಇಲ್ಲ ಚಂಗಣ್ಣ ಬರ. ತಾತ್ಕಾಲಿಕವಾಗಿ ಕ್ಯಾಮ್ರಾಮನ್ಗೆ ರೆಸ್ಟ್ ಮಾಡಿ ನಾವೇ ಕ್ಯಾಮ್ರಾಮನ್ ಆಗಿದ್ದೀವಿ ಈಗ. ಟಯರ್ಡ್ ಆಗ್ಬಿಟ್ಟಿದೆ. ನನ್ನ ಮಾತಿಗೆ ಕೇಳ್ತಲ್ಲ ಕ್ಯಾಮ್ರಾ. ಏನ್ ಬೇಕಾ ಕೇಳಿ ಅವ್ರನ್ನ, ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡವ್ರೆ. ಕೇಳಿ ಏನಂತ. ತೂಕ ಕೆಜಿ ಎಷ್ಟು ಅಣ್ಣ? ನಿಮ್ ಮುಚ್ಕೋಬೇಕಾಯ್ತದೆ. 2 ಕೆಜಿ ಕೇಳಿ 2.5 ಕೆಜಿ ಕೊಡ್ತಾವ್ರೆ. ಏನ್ ನಿಮ್ಗೆ ಏನಣ್ಣ? ಈಗ ಗೊತ್ತಾಗ್ತದೆ ಹೆಂಗಸರಿಗೆ, ಹಾ ಗಂಡಸರು ಹೊರಗಡೆ ಎಷ್ಟು ಕಷ್ಟಪಟ್ಟವ್ರೆ ಅಂತ. ಈಗ ನೋಡಿ ಎಷ್ಟು ಹೆಂಗಾಯ್ತು ಪಾಪ. ಬರೀ ಕ್ಯಾಲೆನ್ಸ್ ಕೂತ್ಕೊತಾರದವ್ರು ಹಂಗೆ. ಲಾಸ್ಟ್ ಕೂಗ್ಬೇಕು, ಯಾಕೆ ಕೂಗ್ತಿಲ್ಲ? 10 ರೂಪಾಯಿ ಟೊಮಾಟೊ. ನಾಷ್ಟ ಮಾಡ್ದು ಬಿಡೋಣ. ನಾಷ್ಟ ಮಾಡ್ದು. ವಾ 20 ರೂಪಾಯಿಗೆ 10 ರೂಪಾಯಿ ಟೊಮೊಟೊ. 10 ರೂಪಾಯಿ. ನಾವು ಇದು ಎಷ್ಟು ಟೊಮೊಟೊ? ಟೊಮೊಟೊ ಎಷ್ಟು? 10 ಕೆಜಿ ಹಾಕಿ. 10 ಕೆಜಿಗೆ ಎಷ್ಟು ಅನ್ನು? 10 ಕೆಜಿ ಎಷ್ಟೊಂದೇ? ಫ್ರೆಂಡ್ಸ್, ಮೇಡಮ್ ಫುಲ್ಲು ಟೊಮೊಟೊ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ರು. 5 ಕೆಜಿ ಟೊಮೊಟೊ ಮಾಡಿದ್ರು. ಫ್ರೆಂಡ್ಸ್, ರೆಟ್ರೋ ಶೂಟ್ ಕಂಪ್ಲೀಟ್ ಆಯ್ತು. ಹೋಗ್ತಾ ಇದೀವಿ. ಎಲ್ಲ ಟಯರ್ಡು. ಇನ್ನು ಮಧ್ಯಾಹ್ನ ಒಂದು ಶೂಟ್ ಮಾಡಬೇಕು, ಸಂಜೆ ಒಂದು ಶೂಟ್ ಮಾಡಬೇಕು, ನೈಟ್ ಒಂದು ಶೂಟ್ ಮಾಡಬೇಕು, ನಾಳೆ ಇನ್ನೂ 2 ಶೂಟ್ ಮಾಡಬೇಕು. ಇವಾಗಲೇ ಸುಸ್ತು ಹೊಡೆದಿದ್ವಿ ಬೆಳಗ್ಗೆಯಿಂದ. ಸಿಂಪಲ್ ಅನ್ಕೊಂಡು ನೋಡೋಣ, ಸ್ವಲ್ಪ ಚೆನ್ನಾಗಿ ಆಗ್ತಿದೆ. ನೋಡೋಣ ಯಾವ ತರ ಔಟ್ಪುಟ್ ಬರುತ್ತೆ ನೋಡೋಣ. ಸುಸ್ತಾಗಿದ್ದೀವಿ. ರಂಜುನು ಸ್ವಲ್ಪ ಚಿಕನ್ ತಿನ್ಬೇಕಂದ್ರೆ ಬಯಸ್ಬಿಟ್ಟವಳೆ. ಕಾರ್ ಪಾರ್ಕ್ ಮಾಡಿ ಇಲ್ಲಿ ಬಂದಿದ್ದು. KR ಆಸ್ಪತ್ರೆ ಇರ್ಬೇಕಿದು. ಏನಪ್ಪ ಗಾಡಿ ಪಾಪ ಮುಂದೆ ನಡ್ಕೊಂಡು ಬರ್ತದೆ. ಒಳ್ಳೆ ಟಯರ್ಡು. ರಂಜು ಟೀ ಕುಡಿ ಅಂತ ಹೇಳ್ದೆ, ಬೇಡ ಅಂತ ಇದ್ಲು. ಫಾರಿನ್ ನಿಂದ ತಗೊಬಂದಿದ್ದೀನಿ ಕುಡಿ ಅಂದ ತಕ್ಷಣ ಕುಡಿ ಅಂತ. ಫಾರಿನ್ ನಿಂದ ಟೀ ತಗೊಬಂದಿದ್ದೀರಾ? ಫಾರಿನ್ ನಿಂದ ಟೀ ತಗೊಬಂದಿಲ್ಲ, ಫಾರಿನ್ ನಿಂದ ಟೀ ಕುಡಿ ತಗೊಬಂದಿದ್ದೀನಿ. ನೋಡೋಣ ಗೈಸ್ ಹೇಗಿದೆ ಟೇಸ್ಟ್. ಬನ್ನಿ ಟೇಸ್ಟ್ ಮಾಡ್ತೀರಾ? ಥ್ಯಾಂಕ್ ಯು ಪೂಜಾ. ಇನ್ಮೇಲೆ ಮೈಸೂರಲ್ಲೇ ಇದ್ಬಿಡು, ನಾನು ಬಂದ ತಕ್ಷಣ ಹಿಂಗೆಲ್ಲ ಮಾಡ್ಕೊಡು.
ಪ್ರಿಪೇರ್ ಮಾಡಿದ್ದು ಪೂಜೆ ಅಕ್ಕ ಫಾರಿನ್ ಟೀ. ಆಂಟಿ ನಿಮ್ಮ ಮಗಳು ಯಾವ್ಯಾವ ಕಂಟ್ರಿಗೆ ಹೋಗಿದ್ದಾರೆ ನೆನಪಿದ್ಯಾ? ಹೇಳಿ ಆಂಟಿ, ಒಂದ್ ಹೇಳಿ ಸಾಕು. ದುಬೈ, ಅದ್ಬಿಟ್ಟು ಸೆಕೆಂಡ್ ಶ್ರೀಲಂಕಾ, ಥೈಲ್ಯಾಂಡ್. ಅವ್ರ ಕೈಲಿ ಹೇಳ್ಸ್ಕೊಂಡು ಹೇಳಕ್ಕ. ನಾನು ದುಬೈಗೆ ಹೋಗಿದ್ದೀನಿ, ಕತಾರಿಗೆ ಹೋಗಿದ್ದೀನಿ, ಥೈಲ್ಯಾಂಡಿಗೆ ಹೋಗಿದ್ದೀನಿ, ಪುಕೆಟಿಗೆ ಹೋಗಿದ್ದೀನಿ, ರೀಸೆಂಟ್ ಆಗಿ ಶ್ರೀಲಂಕಾಗೆ ಹೋಗಿದ್ದೀನಿ, ಕೊಲಂಬೋಗೆ ಹೋಗಿದ್ದೀನಿ. ನೆಕ್ಸ್ಟ್ ಪ್ಲಾನ್ ಇತ್ತು ಹೋಗಕ್ಕೆ ಅಂತ, ಅದು ಆಕ್ಚುಲಿ 14th 15th ಬಂತು. ರಂಜು ಮದ್ವೆಗೋಸ್ಕರ ಕ್ಯಾನ್ಸಲ್ ಮಾಡಿ ಅದರಿಂದ ಅಮೌಂಟ್ ತಗೋತಾ ಇದ್ದೀನಿ. ನೋಡಿ ಗೈಸ್, ನಮಗೋಸ್ಕರ ಎಂತ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ನಮ್ಮ ಅಕ್ಕ. ಅವ್ರೊಂದು ಒಳ್ಳೆ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ, ಅವರೇ ಕಳಿಸ್ಕೊಡ್ತಾರೆ ಫಾರಿನ್ ಟ್ರಿಪ್ಗೆ. ಅಂದ್ರೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ಕಳಿಸ್ಕೊಡೋದಲ್ವಾ ಅಕ್ಕ? ಹೌದೌದು. ಮಾತಾಡಿ ಈ ಪಪ್ಪ. ಫ್ರೆಂಡ್ಸ್ ನೋಡಿ, ಎಲ್ಲ ಫಾರಿನ್ ಟೀ ಕುಡಿತಿದ್ದಾರೆ, ನನಗೆ ಖಾಲಿ ಬಿಟ್ಟಿದ್ದಾರೆ, ನಂಗೆ ಏನು ಕೊಡ್ತಿಲ್ಲ. ಹಾರ್ಡ್ ವರ್ಕ್ ಮಾಡಿದ್ರೆ ಇಲ್ಲ ಗೈಸ್, ಇಲ್ಲಿ ಪ್ರೇಮ ಮಮ್ಮಿ ನೋಡ್ತಾರೆ ಅಂತ ವಿಡಿಯೋ ಆಫ್ ಮಾಡಿದ್ಮೇಲೆ ಕುಡಿತೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಗೈಸ್ ಸ್ವಲ್ಪ ರೆಸ್ಟ್ ಮಾಡಿ, ಜಾಸ್ತಿ 2 ಅವರ್ 3 ಅವರ್ ಮಲ್ಬಿಟ್ಟು ಲೇಟ್ ಆಗ್ಬಿಟ್ಟೈತೆ ಗೈಸ್. ನೋಡಿ ನೀವಂದೇ ಲೇಟ್ ಅರ್ಧ, ಇವ್ರಿಬ್ರದ್ದು ನಿದ್ದೆ ಹೊಡಿತಾ ಇದ್ರು, ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ವು. ನಾವು ನಿದ್ದೆ ಹೊಡೆದ್ರು ಅರ್ಧ ಗಂಟೆ ಮುಂಚೆ ಇವಳು ರೆಡಿ ಆಗೋಕ್ಕಿಂತ ಮುಂಚೆ ಇವಳು ಎದ್ದಿ ಮಾಡಿ ರೆಡಿ ಆಗೋಕ್ಕಿಂತ ಮುಂಚೆ ರೆಡಿ ಆದೋ. ಗೈಸ್ ಹೌದು, ನಾನೇನ್ ಗೊತ್ತಾ, ಇವ್ನು ಎದ್ದಿದ್ರೆ ಅವ್ನ್ ಭಯ ಇರೋದು, ಇರಪ್ಪ ಬೈದ್ ಬಿಡ್ತಾನೆ ರೆಡಿ ಆಗೋಣ ಅಂತ. ಇನ್ನು ಮಲಗಿದ್ರಲ್ಲ, ನಾವು ಮೀಟಿಂಗ್ ಮಾಡ್ತಿದ್ವಿ. ಇನ್ನು 2 ಕಾಸ್ಟ್ಯೂಮ್ ಚೇಂಜ್ ಮಾಡಿ ರೆಡಿ ಆಗ್ಬೇಕು, ನೋಡೋಣ ಬನ್ನಿ. ಮೇ ಬಿ ಆಗಲ್ಲ ಅನ್ಸುತ್ತೆ, ನೋಡೋಣ. ಇವಾಗ ಹೋಗ್ತಿದೀವಿ, ಬನ್ನಿ ಏನ್ ಶೂಟ್ ಮಾಡ್ತೀವಿ ನೋಡೋಣ. ನೋಡಿ ಗೌತಮ್ ನೇಮ್ ಇದೆ ಆಟೋ ಮೇಲೆ, ಬಟ್ ಯಾರೋ ದೀಪಿಕನ್ ಪಕ್ಕ ಹಾಕ್ಬಿಟ್ಟಿದ್ದಾರೆ. ರಂಜಿತನ್ ಹಾಕಿದ್ರೆ ಚೆನ್ನಾಗಿರೋದು. ಫೈನಲಿ ರೀಚ್ ಆದ್ವಿ, ಬನ್ನಿ ಹೇಗಿದೆ ನೋಡೋಣ ಮೀನಾಕ್ಷಿಪುರ ಲೈಕ್. ನೋಡಿ ಗೈಸ್, ಬ್ಯಾಕ್ ವಾಟರ್ ಬಂದಿದ್ದೀವಿ ಈಗ. ಗೌತಮ್ ತುಂಬಾ ಕೋಪ ಬಂದ್ಬಿಟ್ಟಿದೆ, ಅವಳು ಮಾತ್ರ ಫೋಟೋ ತೆಗಿತಿದ್ದಾರೆ ಅಂತ. ಏನ್ ಗೊತ್ತಾ, ನನ್ ತೆಗಿರಿ ಅವ್ನ್ ಕಾಣಿಸಲ್ಲ. ನಾನು ಒಬ್ಳುದೇ ಆಗ್ತೈತಿ, ಇವ್ನ್ ಒಳಗಡೆ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಬೇಕೇ ಬೇಕು ಅಂತ ನಿಂತಿದ್ದ ನೋಡಿ. ನಿಜ ಅಣ್ಣ, ಸರಿ. ಕೊನೆಗೂ ಇಬ್ರು ತೆಗ್ಸ್ಕೊಳ್ಳೇಬೇಕು ಅಂದ್ಬಿಟ್ಟು ತೆಗ್ಸ್ಕೊತಿದ್ದಾರೆ. ಈ ತರ ಗೌತು ಕೋಪ ಬಂದ್ಬಿಟ್ಟಿತ್ತು, ನಾನು ತೆಗಿಲ್ಲ ಅಂತ. ಅವ್ನ ಗೆಳೆಯದ ಮೇಲೆ ರೈಸ್ ಆಗೋಗಿದ್ದ, ಅರೆ ಗೆಳೆಯ ಅವನ ಮೇಲೆ ರೈಸ್ ಆಗ್ಬಿಟ್ಟಿದ್ದ. ನಾನು ಹೇಳ್ತೀನಿ ಅವಾಗ ಫೇಸ್ ಟು ಫೇಸ್ ನೋಡ್ಕೊಂಡ್ ಮಾಡಿ. ಲುಕ್ ಡೌನ್ ಇರಿ ಇವಾಗ, ಇಯರ್ ಲಾಕ್ ಮಾಡ್ಬಿಡಿ, ಕಿವಿ ರೆಡಿ. 3 2 1 ಸ್ಟಾರ್ಟ್. ಫೇಸ್ ಟು ಫೇಸ್ ನೋಡ್ಕೊಂಡು ಮಾಡಿ. ಹಾಗೆ ಇನ್ನೊಂದು ಶಾರ್ಟ್ ನೋಡ್ತಾನೆ ಚೆಕ್ ಮಾಡ್ತಾನೆ. ಬನ್ನಿ ಸಾಕು ಕ್ಯಾಡ್. ಕೊನೆಗೂ ಬ್ಯಾಕ್ ವಾಟರ್ ಬಂದ್ವಿ, ಮೀನಾಕ್ಷಿಪುರ ಲೇಕ್. ಹ್ಯಾಂಡ್ಸ್ ಈ ಕಡೆ ನೋಡಿಲ್ಲ, ಸನ್ ಕಡೆ. ಫೋಟೋ ಶೂಟ್ ನಡೀತಾ ಐತೆ. ನಮ್ಮ ಚಂಗುಗಂತೂ ತುಂಬ ಕೋಪ ಬಂದ್ಬಿಟ್ಟಿದೆ, ಅವನಿಗೂ ಹೇಳಿ ಹೇಳಿ ಸಾಕಾಯ್ತೈತೆ. ಅವ್ನ ಗೆಳೆಯ ಸುಮ್ಮನೆ ಇರ್ತಾ ಇಲ್ಲ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಫೋಟೋಗ್ರಾಫರ್ಗೆ ಹೇಳ್ಕೊಡ್ತಾವನೆ. ಅದಕ್ಕೆ ಅವನು ಹೇಳ್ತಾವನೆ, ನಿನ್ನ ಕೈಗೆ ಕ್ಯಾಮ್ರಾ ಕೊಟ್ಬಿಡ್ತೀನಿ, ಏನಾರ ಮಾಡ್ಕೊ ಅಂತ ಅವನೇ. 3 2 1 ಸ್ಟಾರ್ಟ್. ನೋಡಿ ಕಿತ್ತಾಡೋದ್ ನೋಡ್ರೆ ಊರೇ ಬಿಡ್ಬಿಡೈತೇನೆ. ಗೊತ್ತಾ, ಇವನು ಗೌತು ನನ್ನನ್ನ ರೇಗ್ಸದ್ನೇನೆ ಅವ್ರು ಕಿತ್ತಾಡ್ತವ್ರೆ ಅಂತವ್ರೆ. ನಾವು ಒರಿಜಿನಲ್ ಟಾಮ್ ಅಂಡ್ ಜೆರ್ರಿ ಆಡೋದ್ ನೋಡ್ಬಿಟ್ರೆ ಇಡೀ ಊರಿಗೆ ಓ ರಂಜಿತಾ ಗೌತಮ್ ಅಂತ ಸಾರ್ ಮಾಡ್ತಾರೆ. ನೋಡಿ ಗೈಸ್, ಟೈಮ್ ಆಯ್ತು, ಎಲ್ಲ ಸಂಜೆ ಆಗ್ಬಿಡ್ತು ಅಂದ್ಬಿಟ್ಟು ಇದ್ ಮಾಡ್ತಿದಾರೆ. ಇವ್ರು 3 ಜನ ಸೇರ್ಕೊಂಡು ನನಗೆ ಹಿಂಸೆ ಕೊಡ್ತಾರೆ. ಅವ್ರು ನೋಡಿ ಇವ್ರು 3 ಜನ ಸೇರ್ಕೊಂಡು ನಾನ್ ಬಲಿ ಆಗ್ತಿದ್ದೆ. ನೋಡಿ ಸರ್, 3ನೇ ಕಾಸ್ಟ್ಯೂಮು, ಈ ಲೊಕೇಶನ್ ಅಲ್ಲಿ 2ನೇ ಕಾಸ್ಟ್ಯೂಮು. ಪೂಜಾಕುನಲ್ಲೂ ಒಂಥರ ಅಲ್ಲ ಒಂಥರ ಸ್ಕಿಲ್ ಇದೆ ಅಂತ ಇವತ್ತು ಗೊತ್ತಾಯ್ತು. ಆಕ್ಚುಲಿ ಇಲ್ಲಿ ಮೇನ್ ನಾವು ಮಾಡ್ಬೇಕಾಗಿರೋದು ಲೊಕೇಶನ್. ಅಲ್ಲಿ ಸ್ವಲ್ಪ ಕಾರ್ ಶೂಟ್ ಮಾಡ್ಕೊಂಡ್ವಿ. ಇವಾಗ ನೋಡಿ, ಆಕ್ಚುಲಿ ಇದು ಬೇಕಿತ್ತು ನಮ್ಗೆ. ಅಲ್ಲೆಯೋ ಅಲ್ಲೇ ಸಾಕು ಸಾಕು. ಸನ್ಸೆಟ್ ಆಗ್ತಿದೆ, ತುಂಬಾ ಚೆನ್ನಾಗಿದೆ ನೋಡಿ.
ಹೇಗಿದೆ ಎಕ್ಸ್ಪೀರಿಯನ್ಸ್? ಸೂಪರ್. ಬರೀ ರೇಗಿಸ್ತಾನೆ ಗೈಸ್. ಕಾರಣಾಂತರಗಳಿಂದ ರಂಜಿತಾರವರು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನು ಕ್ಯಾನ್ಸಲ್ ಪೋಸ್ಟ್ ಮಾಡಲಾಗುವುದು, ಕ್ಯಾನ್ಸಲ್ ಆಗ್ತಿರಲಿಲ್ಲ. ಅದಕ್ಕೆ ನಾವೆಲ್ಲ ಹೇಳಿ ರೆಡಿ ಮಾಡ್ತಿದೀವಿ. ಓಕೆನಾ? ಯಾಕೆ ಗೊತ್ತೇ ರೀಸನ್? ನನ್ಗೆ ಯಾಕೋ ಇಷ್ಟ ಇರ್ಲಿಲ್ಲ. ಎಲ್ಲಾರು ಹೋದವರೆಲ್ಲ ಎಂಗೇಜ್ಮೆಂಟ್ ಅಲ್ಲಿ ಶೂಟ್ ಮಾಡಿಸ್ಬಿಟ್ಟಿದೀರಾ, ಅದ್ ಮಾಡ್ಬಿಡಿ ಇದ್ ಮದ್ವೆ ಆಗ್ಬಿಟ್ಟೈತೆ ಅಂತ ಎಷ್ಟು ಚೆನ್ನಾಗಿ ಕೇಳೋದು ನನ್ ಗೊತ್ತಾ? ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮದ್ವೆನೇ ಆಗ್ಬಿಟ್ಟೈತೆ ಅನ್ಕೊಂಡ್ವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಯಾಕೋ ಬೇಡ ಬಿಡು ಅನ್ಸ್ಬಿಟ್ಟಿತ್ತು. ನಾವು ಮೇಡಮ್ಗೆ ಸ್ವಲ್ಪ ಹೇಳಿ ಟಚ್ ಮಾಡಿ ಅಂತ ಮುಚ್ಕೊಂಡ್ ಮಲ್ಗವಳೆ. ಸ್ಮೈಲ್ ಮಾಡ್ತಾ ಅವನೇ ಬೇರೆ ಕೆಲಸ ಮಾಡ್ತಿದ್ದಾನೆ. ಜಲ್ದಿ ಕ್ಯಾಮ್ರಾಮನ್ ಫೋಕಸ್ ಕರೋ. ಮೇಡಮ್ ಆ ಕಡೆ ಹೊಂಟೋತೀರಾ? ಕೆರೆ ಇದೆ, ಸಮುದ್ರನೇ ಇದು. ಕೆಳಗ್ ಬಿಟ್ಬಿಟ್ಟೆ ಕಣಪ್ಪ ಸಮುದ್ರದೊಳಕ್ಕೆ. ಆಮೇಲೆ ನೋಡಿ ಗೈಸ್, ಸಮುದ್ರದಲ್ಲಿ ಓಡಕ್ ಹೋಗ್ತಿದ್ದಾರೆ. ಏನ್ ಕೊಡ್ತಿದ್ದಾರೆ ಗೊತ್ತಾ ಇವ್ರು? ತುಂಬಾ ಓಡ್ಬಿಟ್ಟಿ ಅಲ್ಲಿ ಸಣ್ಣ ಸೈಟ್ ಆಗ್ತಿದೆ, ಅದಕ್ಕೆ ಅದ್ ಹಿಡ್ಕೊಳಕ್ ಓಡೋಗ್ತಿದ್ದಾರೆ. ಸನ್ಸೆಟ್ ಗಾಯ್ಸ್, ಸನ್ಸೆಟ್ ಆಗ್ತಿದೆ ಗೈಸ್. ಬಟ್ ಇಲ್ಲಿ ವಿಡಿಯೋಗ್ರಾಫರ್ ಕ್ಯಾಪ್ಚರೇ ಮಾಡ್ತಿಲ್ಲ. ಉಲ್ಟಾ ಮುಂದೆ ಬನ್ನಿ. ಇನ್ನೊಂದ್ಸಲ ಒನ್ ಮೋರ್. ಬಂದು ನೀರಿಗೆ ಹೋಗ್ಬೇಕು. ಏನ್ ಕಾಮಿಡಿ ಗೊತ್ತಾ? ಇಬ್ರು ಹಿಂಗೆ ಆಡ್ತಾ ಇದ್ರ, ರಾಪ್ ಅಂತ ಬಿದ್ರು. ಅದೊಂದು ಕಾಮಿಡಿ ಚೆನ್ನಾಗಿತ್ತು ಇಲ್ಲಿ. ಕರ್ಕೊಂಬ, ಲೈಟ್ ಎಲ್ಲ ಹೋಯ್ತಿರು. ಇರು ಹಂಗೆ ಇರು, ಒಂಚೂರು ಡೌನ್ ಮಾಡು. ರೆಡಿ? ಕ್ಯಾಮ್ರಾ ಬಿಡಿ. ಇಲ್ಲಿ ಇಲ್ಲಿ ರಂಜು ಹಿಂಗೆ ಇಟ್ಕೊ, ಹಿಂಗೆ ನೀರು ಟಚ್ ಆಗ್ಬೇಕು. ಹಂಗೆ ಕರ್ಕೋಲ್ಲ ಹುಷಾರ್ ನೋಡಿ ಕರ್ಕೋಲ್ಲ. ಏನಾಗಲ್ಲ, ಎದುರ್ಕೊಬಿಡಿರು. ಇಲ್ಲಿ ಹಿಂಗೆ ಹಿಂಗೆ ಎರ್ಸಿ ಹಿಂಗೆ ನೀರು ಕೆಳಗಡೆ ಹಂಗೆ ಬನ್ನಿ. ಬನ್ನಿ ನೋಡಿ, ಮುಳುಗಿ ಮುಳುಗಿ ಎಬ್ಬಿಸ್ಬಿಟ್ಟು ಅವ್ಳು ಸಾಕು ಅಂತ ಬಂದ್ಬಿಡ್ತಿದ್ದಾಳೆ ರಂಜು. ಬರಲ್ಲ ಅಂತಿದ್ದ, ಅವ್ಳು ಕರಿತಿದ್ದ ಒಳಗಡೆಗೆ. ಹೋಗೋಣ ಅಂತ ಇವ್ರ ಪಾಪ ಹೇಳ್ತಿದ್ದಾರೆ. ಏನ್ ಹೇಳಿ ಚೆಕ್ ಮಾಡಿ. ಅಲ್ಲ ಬನ್ನಿ ಮನೆ ಅಂದ್ರು ತೆಗಿರಿ ತೆಗಿರಿ ಅಂದ್ರೆ ಹೆಚ್ಚು ಕಡಿಮೆ ಇದ್ರೆ ನಾನ್ ಜವಾಬ್ದಾರಿ. ಲಾಸ್ಟ್ ಅಂತ 3, 2, 1 ಸ್ಟಾರ್ಟ್. ಓಡಿ ಸ್ಪೀಡು. ಈಗ ಇಬ್ರಲ್ಲಿ ಯಾರು ಬೀಳಿಸ್ತೀರಾ? ಓಡೇ ಬಿಡೋಣ. ಗೌತಮ್ ನೀನ್ ಬಿಟ್ಬಿಡ್ತೀಯ. ಜೋರಾಗೆ 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 ಕಾಲಲ್ಲಿ ಓದಿಬೇಕು ನೀರ. ಫ್ರೆಂಡ್ಸ್, ಫೈನಲಿ ನೀರ್ ಇಳಿಬಾರ್ದು ಅನ್ಕೊಂಡಿದ್ದು. ಇಲ್ಲಿ ಬಂದೇಶ ಇಳಿಯೋಣ ಅಂತ ಅನ್ಲು ರಂಜು. ಬ್ಯಾಡ, ಲಾಸ್ಟ್ ಫುಲ್ ಎಲ್ಲ ಔಟ್ ಸೈಡ್ ಎಲ್ಲ ಡ್ರೈ ಇರೋ ಜಾಗದೆಲ್ಲ ಕವರ್ ಮಾಡ್ಕೊಂಡು ವಾಟರ್ ಲಾಸ್ಟ್ ಇಳಿಯೋಣ ಅನ್ಕೊಂಡು. ಲಾಸ್ಟ್ ಮೂಮೆಂಟ್ 6 ಗಂಟೆ ಆಗೋಯ್ತು. ರಂಜು ನಂದೆ, ರಂಜು ಬೇಡ ಮುಸ್ತಂಜೆ ಆಯ್ತು, ಯಾಕೆ ಬೇಕು ಅಂತಂದ್ರೆ ಆಯ್ತು ಬೇಡ ಬೇಡ ಅಂತಂದ್ಲು. ಒಂಚೂರು ನೀರೊಳಗೆ ಹಿಂಗೆ ಕಾಲ್ ಮಾಡ್ದು, ಒಂಚೂರು ಹೊಡ್ಕೊಂಡು ಫುಲ್ ಅಜ್ಜೋದು. ಇಲ್ಲ ಗೈಸ್, ಫುಲ್ ಅಚ್ಚೋಗಿಲ್ಲ. ಎತ್ಕೊಂಡು ರೊಟೇಟ್ ಮಾಡು ಅಂದ್ರೆ ನಾನು ಎತ್ತಕ್ಕೆ ಆಗಿಲ್ಲ, ಕೆಳಗಡೆ ಬೀಳಿಸ್ಬಿಟ್ಟು. ಫೋಟೋಗ್ರಾಫರ್ ನೀವ್ ಹೇಳಿಲ್ವಾ? ನಾನು ಅವನಿಗೆ ತಿರುಗಿ ಸಂತಾನೆ ಹೇಳಿಲ್ಲ. ಇವರು ತೋರಿಸ್ತೀನಿ, 100% ತೋರಿಸ್ತೀನಿ ನಿಮ್ಗೆ ಹೆಂಗ್ ಬಿದ್ದಿದೆ ಅಂತ ನೋಡಿ. ಇಲ್ಲ ಗೈಸ್, ಅದು ಹಾಕಲ್ಲ. ಒಂದು ಸ್ಮಾಲ್ ರೌಂಡ್ ಮಾಡಕ್ಕಾಗಿಲ್ಲ ಅವನ ಕೈಲಿ. ನೀರೊಳಗೆ ಗ್ರಿಪ್ ಸಿಗಲ್ಲ ಗಾಯ್ಸ್. ಅಪ್ಪ ಅಲ್ಟಿಮೇಟ್ ವಿಡಿಯೋ ಬಿಡು. ತುಂಬಾ ಬರ್ತಾ ಇತ್ತು, ಆದ್ರೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆ ತರ ಕೊರಿಯೋಗ್ರಾಫ್ ಮಾಡಿದ್ರು, ಚೆನ್ನಾಗಿ ಹೇಳ್ಕೊಟ್ರು, ತುಂಬಾ ಖುಷಿ ಆಯ್ತು. ಅಪರ್ಚರ್ ಸ್ಟೈಲ್ ಇಂದ ಪ್ರತಾಪ್ ಕ್ಯಾಪ್ಚರ್ಸ್ ಗೆ ಕನ್ವರ್ಟ್ ಆದ್ಮೇಲೆ ಸ್ವಲ್ಪ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಫ್ರೆಂಡ್ಸ್, ಏನಿಲ್ಲ, ಇವತ್ತು ಲಾಸ್ಟ್ ಟು ಅರ್ಸು ರೋಡು. ನೀವೇ ಹೇಳಪ್ಪ ನಮ್ ಕಪಲ್ ಬಗ್ಗೆ ಏನಿಸ್ತು? ಹಂಗೇನು ಹೊಸ್ತಾರ ಅವರು, ನಾನು ಹುಟ್ಟಾಗಿಂದ ನೋಡ್ಕೊಂಡ್ಬರ್ತೀನಿ. ಅಣ್ಣ, ಇವಾಗ ಫಸ್ಟ್ ಟೈಮ್ ಅನ್ಸುತ್ತೆ ವಿಡಿಯೋಗ್ರಫಿ ಮಾಡಿದ್ದು. ನಿಮ್ಗೆ ಏನಂತ ಫೀಲ್ ಆಯ್ತು ಎಕ್ಸ್ಪ್ರೆಸ್ ಮಾಡಿ. ಆಕ್ಚುಲಿ ನಾನೊಬ್ಬ ಕ್ಯಾಂಡಿಡ್ ಫೋಟೋಗ್ರಾಫರ್. ನಾನು ಯಾವತ್ತೂ ವಿಡಿಯೋ ಶೂಟ್ ಮಾಡಿಲ್ಲ. ಲೈಟ್ ಆಗಿ ಮಾಡ್ತಿದ್ದೆ. ಫಸ್ಟ್ ಟೈಮ್ ಅಂದ್ರೆ ಟ್ರೈ ಮಾಡಿದ್ದೀನಿ. ಅದು ಸಕ್ಸಸ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ.
ಅದನ್ನ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಸಕ್ಸಸ್ ಅಂತ ನೀವು ಕಮೆಂಟ್ ಮಾಡಿ. ಇದೇನಾದ್ರು ನೀವು ಕಮೆಂಟ್ ರೈಟ್ ಮಾಡಿದ್ರೆ ನಾನು ಇನ್ನೂ ಕಂಟಿನ್ಯೂಸ್ ಆಗಿ ವಿಡಿಯೋ ಶೂಟೇ ಮಾಡ್ತೀನಿ, ಗ್ಯಾರಂಟಿ. ನಾನು ಕ್ಯಾಂಡಿಡ್ ಫೋಟೋಗ್ರಾಫರ್ ಇಂದ ಕ್ಯಾಂಡಿಡ್ Videographer ಗೆ update ಆಯ್ತಾನೆ. ಕನ್ವರ್ಟ್ ಆಗ್ಬಿಡ್ತಾರೆ. ಕ್ಯಾಂಡಿ ಫೋಟೋದಲ್ಲಿ ನಿಮ್ಗೆ ಗೊತ್ತು ನಾನು ಯಾವ ಥರ ಶೂಟ್ ಮಾಡ್ತೀನಿ ಅಂತ ನೀವೆಲ್ಲ ನೋಡಿರ್ತೀರಾ. ಇನ್ನು ಅದೇ ಥರ ನೆಕ್ಸ್ಟ್ ಲೆವೆಲಾಗಿ ವಿಡಿಯೋ ಶೂಟ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಚಂಗುಮಣಿ ಅಣ್ಣ ಬನ್ನಿ, ಪ್ರತಾಪ್ ಅಣ್ಣ ಬನ್ನಿ, ನಂಗೆ ವಿಡಿಯೋ ಶೂಟ್ ಮಾಡು ಅಂತ ಪಕ್ಕ ಕರೀತಾರೆ. ನಮ್ಗದ್ ಗೊತ್ತು. ಈ ವಿಡಿಯೋ ನೋಡ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಡು ನಮ್ಗೆ ಅಂತ ಕರೀತಾರೆ. ಆದಷ್ಟು 100% ನಿಮ್ಮ ಸಪೋರ್ಟ್ 100% ನನಗೆ ಇರ್ಲಿ ಕೊಡಿ, ನಾನು ಮಾಡ್ಕೊಡ್ತೀನಿ ನಿಮ್ಮ ಮುಂದಕ್ಕೆ. ಬನ್ನಿ ಗಾಯ್ಸ್, ನೆಕ್ಸ್ಟ್ ಅರಸೂರು ರೋಡ್ ಹೋಗೋಣ. ಕಷ್ಟ ಈ ಹುಷಾರು, ಏನ್ ಡ್ಯಾನ್ಸ್ ಮಾಡಿಸ್ತಿದ್ದೀರಾ? ನಮ್ಮನ್ನ ಡ್ಯಾನ್ಸ್ ಮಾಡಿಸ್ತದೆ, ನಾವು ಇದಕ್ಕೆ ಡ್ಯಾನ್ಸ್ ಮಾಡಿಸ್ಬೇಡವಾ? ಅಯ್ಯೋ ಡ್ಯಾನ್ಸ್ ಮಾಡಿಸ್ಲಿ, ಆಮೇಲೆ ಕೆಳಗಡೆ ಬಿದ್ಬಿಟ್ಟು ಏನಾದ್ರು ಹೊಡೆದೋದ್ರೆ ಆಮೇಲೆ ನಮ್ ಡ್ಯಾನ್ಸ್ ಆಯ್ತದೆ. ಜೀವ ಇದು ನಿಮ್ ಜೀವ, ಅದಕ್ಕೆ ಹೇಳಿದ್ದು. ನಿಮ್ ಲೈಫ್ ಅದು, ಪಾರ್ಟ್ನರ್. ಲೈಫ್ ಪಾರ್ಟ್ನರ್. ಇಲ್ಲ ಅಣ್ಣ, ಯಾರು ಸಿಕ್ಕಿಲ್ಲ ಅಂತಂದ್ರೆ ಲೈಫ್ ಪಾರ್ಟ್ನರಾ? ಲೈಫ್ ಪಾರ್ಟ್ನರ್ ಯಾರು ಸಿಕ್ಕಿಲ್ಲ, ಅದಕ್ಕೋಸ್ಕರ ಇದು ನನ್ನ ಲೈಫ್ ಪಾರ್ಟ್ನರ್ ಆಗಿದೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಸಿಗ್ತಾರ ಬಿಡೋಣ. ನೀ ಕ್ಯಾಂಡಿಡ್ ವಿಡಿಯೋಗ್ರಾಫರ್ ಆಗೋಣ, ಪಕ್ಕ ಸಿಗ್ತಾರೆ. ಆಲ್ರೆಡಿ ಆಗಿದ್ದೀನಿ, ನಾನು ಲೈಫ್ ಶೂಟ್ ಮಾಡಿಲ್ವಾ ಈಗ? ಹಂಗಾದ್ರೆ ಸಿಗ್ತಾರೆ ಪಕ್ಕ. ಓಕೆ, ಹೀರೋ ತರ್ಸ್ಮನಿ, ಹೀರೋ ಏನ್ ಮಾಡ್ತೀನಿ? ಅವರು ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ಅಲ್ಲ ಏನಣ್ಣ, ನಿಮ್ ಗೆಳೆಯ ಅಂತ್ಯ, ಅವ್ರ ಹುಡ್ಗಿನ ಎತ್ತಿ ರೊಟೇಟ್ ಮಾಡಕ್ ಆಗಿಲ್ಲ ಅಲೆಗಳು ಬರ್ಬೇಕಾದ್ರೆ. ನಾನು ಎತ್ತಿ ಏನೋ ಮಾಡ್ತಾನೆ. ನೀವಾಗಿದ್ರೆ ಆ ಪ್ಲೇಸ್ ಅಲ್ಲಿ ನಿಮ್ ಹುಡ್ಗಿ ಇದ್ದಿದ್ರೆ ಎತ್ತಿ ಮೇಲ್ ಬಿಸಾಕ್ಬಿಟ್ಟು ಕೆಳಗೆ ಇಟ್ಕೊಂಡಿದ್ರಿ. ಅಕ್ಕ, ನಿಮ್ಗೇನ್ ಅನ್ಸ್ತು ನಿಮ್ ತಮ್ಮ ನನ್ ಬಿಡಿಸಿದ್ದು? ಚೆನ್ನಾಗಿತ್ತು, ಖುಷಿನೂ ಆಯ್ತು, ಫನ್ನಿ ಆಗಿತ್ತು. ಫನ್ನಿ ಆಗಿತ್ತು. ಅನ್ಕೊಂಡಿರ್ಲಿಲ್ಲ ರೊಟೇಟ್ ಮಾಡ್ತಾರೆ ಅನ್ಕೊಂಡು. ತುಂಬಾ ಗಾಳಿನೂ ಜಾಸ್ತಿ ಆಯ್ತು, ನೀರು ಜಾಸ್ತಿ. ನೀ ಅಕ್ಕ ಅಲ್ಲೇ ತುಂಬಾ ಬಂತ ಆ ಟೈಮಲ್ಲಿ. ಅಲ್ಲೇ ಬಂತು, ಸಂಜೆ ಬೇರೆ ಆಗ್ಬಿಡ್ತು. ಹಂಗಾಗಿ ಚೆನ್ನಾಗಿ ಎದ್ದಾಗ್ತಾರೆ ನೀರೊಳಗಡೆಗೆ. ಅವ್ರು ಖುಷಿ ಆಯ್ತು ನಿಮ್ಗೆ. ಚೆನ್ನಾಗಿತ್ತು. ಬರಲ್ಲ ಅಂತಿದ್ರಿ. ಇದು ಅಂದ್ರೆ ಇದನ್ ಮಿಸ್ ಮಾಡ್ಕೋತಿದ್ರಿ, ಈ ಮೂಮೆಂಟ್ಸ್ ಎಲ್ಲ. ಸ್ವಲ್ಪ ಕೆಲಸ ಇತ್ತು, ಲಾಸ್ಟ್ ಮಿನಿಟ್ ಫಿಕ್ಸ್ ಮಾಡ್ಕೊಂಡು ಬಂದೆ. ನನ್ನ ತಮ್ಮಗ್ ಬಟ್ಟೆ ಕೊಡ್ಬೇಕಂತೆ. ಗೈಸ್ ಏನ್ ಗೊತ್ತಾ, ಅವ್ರ ಅಕ್ಕನ್ ಅವ್ನ ಇವತ್ತು ಅಸಿಸ್ಟೆಂಟ್ ಮಾಡ್ಕೊಂಡ್ಬಿಟ್ಟವ್ನೆ. ಜಾಸ್ತಿ ಯೂಸ್ ಮಾಡ್ಕೊಂಡ್ಬಿಟ್ಟು ಅಸಿಸ್ಟೆಂಟ್ ಗಿಂತ ಜಾಸ್ತಿ ಯೂಸ್ ಮಾಡ್ಕೊಂಡ್ಬಿಟ್ಟವ್ನೆ. ಅದಕ್ಕೆ ಟ್ಯಾಕ್ಸ್ ಹಾಕಿ ಇವಾಗ ಮೈಸೂರ್ಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಿದೀವಿ. ಅಕ್ಕ ಟ್ಯಾಕ್ಸ್ ಅಂತೂ ಹಾಕ್ಲೇಬೇಕು ನೀವು ಅವ್ನ್ಗೆ. ಮಿನಿಮಮ್ 15,000 ರೂಪಾಯಿ ಮೇಲೆ ಇರಬೇಕು. ಹಾ, ಮಿನಿಮಮ್ 15,000 ರೂಪಾಯಿ ಮೇಲೆ ತಗೋಬೇಕು. ಬಿಲ್ ಮಾಡ್ಬೇಕಕ್ಕ ನೀವು, ತೇಜಕ್ಕ ನೀವಿಬ್ರು. ಅವ್ರು ಮಾಡ್ತಾರೆ ಬಿಡಿ. ಕೊಡ್ಸ್ತೀನೋ? ಹೋಗ್ ಸುಮ್ನೆ. ಅಣ್ಣ ಲೊಕೇಶನ್ ತೋರಿಸಿಲ್ಲ. ಹೆಂಗಿದೆ ಲೊಕೇಶನ್? ಸೂಪರ್. ನಂದು 3ನೇ ಶೂಟ್ ಇದು, ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇರೋದು. ಸುಳ್ಳು ಹೇಳ್ಬಿಡಕಣ್ಣ, ಫಸ್ಟ್ ಟೈಮ್ ಬಂದಿರೋದಿಗೆ. ಅಂದ್ರೆ ಬರೀ ಫೋಟೋಸ್ ಮಾತ್ರ ತೆಗ್ದಿರೋದು. ಫಸ್ಟ್ ಟೈಮ್ ವಿಡಿಯೋ ಶೂಟ್ ಮಾಡ್ತಾ ಇರೋದು ಇದೆ ಫಸ್ಟ್ ನಾನು. ಆಯ್ತು, ಹೋಗಿ ಜಂಪ್ ಮಾಡಿ ನೀವು. ನಾವೆಲ್ಲ ತೇವಾಗಿದ್ದೀವಿ. ಅಲ್ಲಿ ಯಾರು ಬಂದು ಶೂಟ್ ಮಾಡ್ತಾರೆ, ನಾನ್ ಜಂಪ್ ಮಾಡಿದ್ರೆ. ಆಯ್ತು, ಬಾಡೋಗಣ. ನೀವೇ ತಗೋತೀವಿ. ಗೈಸ್ ಬನ್ನಿ, ಇವಾಗ ಪೂಜಕ್ಕನ್ನ ಸೈಲೆಂಟ್ ಆಗಿ ತಳ್ಬಿಡೋಣ. ನಾನ್ ಬಟ್ಟೆ ತಂದಿಲ್ಲ, ನಾನು ನೀರೊಳಗೆ ಇಳಿಯೋದೇ ಇಲ್ಲ. ಗೈಸ್ ಫೈನಲಿ ಮೈಸೂರಲ್ಲಿ ಲಾಸ್ಟ್ ಶೂಟ್ ಮಾಡ್ಸಕ್ ಬಂದಿದೀವಿ. ದಿ ಬಾಸ್, ದಿ ರಿಯಲ್ ಬಾಸ್ ಟಿ ಶರ್ಟ್ಸ್ ಹಾಕೊಂಡು. ಪೂಜಾಕ್ಕೆ ಯಾವ್ದೋ ಶೂ ತಗೊಂಡಿದ್ರು, ರಿಟರ್ನ್ ಮಾಡಕ್ ಹೋಗ್ತಿದ್ದಾರೆ. ಹೋಗಿ ರಿಟರ್ನ್ ಮಾಡ್ಬಿಟ್ಟು ಬನ್ನಿ, ಹೋಗೋಣ ಶೂಟಿಗೆ. ನೆಕ್ಸ್ಟ್ ಅರಸೂರು ರೋಡ್ ಹೋಗೋಣ ಬನ್ನಿ. ಪ್ರತಾಪ್ ಅಣ್ಣಂಗ್ ಟಯರ್ಡ್ ಆಗ್ಬಿಟ್ಟಿದೆ. ಅಣ್ಣ ಕೆಳಗಿಳಿದು ಹೋದ ನೀವು. ಕೆಳಗಡೆ ಹೋದ್ರಾ? ಸರಿ ಸರಿ. ದೇವರಾಜ ಅರಸು ರೋಡ್ಗೆ ಹೋಗ್ತಿದೀವಿ, ನೋಡೋಣ. ಸ್ವಲ್ಪ ಲೈಟಿಂಗ್ಸ್ ಇರುತ್ತೆ, ಚೆನ್ನಾಗಿ ಬಂದ್ರೆ. ಲೈಟ್ ಏನ್ ಮಾಡಲ್ಲ, ತೋರ್ಸು. 2-3 ಪ್ಯಾಲೇಸ್ ಲೈಟ್ ಆನ್ ಆಫ್. ಅದು ಟೈಮಿಂಗ್ಸ್ ಇರುತ್ತೆ ಅನ್ಸುತ್ತೆ. ಆಫ್ ಡೈಲಿ ಇರುತ್ತಾ? ದಿನ 1 ಅವರ್ ಇರುತ್ತೆ. 7ರಿಂದ 8 ಪ್ಯಾಲೇಸ್. ಬನ್ನಿ ನೋಡೋಣ. ಮುಂದೆ ಒಂದು ಸ್ವಲ್ಪ ಕ್ಲಿಪ್ಸ್ ತಗೊಂಡು ಹೋಗೋಣ. ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನಾಳೆ ಮತ್ತೆ ಶಿವ ಪಾರ್ವತಿ ಶೂಟ್ ಇದೆ, ಬಟ್ ಇನ್ನೂ ಕೊರಿಯೋಗ್ರಾಫ್ ಎಲ್ಲ ಪ್ಲಾನ್ ಮಾಡಿಲ್ಲ. ಮಾಡ್ಬೇಕು ಇವತ್ತು ಕುತ್ಕೊಂಡು ನಾನು ಮತ್ತೆ ಹೋಗ್ತೀವಿ. ಹೇಗೆ ಬರುತ್ತೆ ನೋಡೋಣ ಔಟ್ಪುಟ್. ಅದು ಸಪ್ರೇಟ್ ವ್ಲಾಗ್ ಮಾಡ್ತೀವಿ. ಬನ್ನಿ, ಈ ಶೂಟ್ ಹೇಗೆ ಹೋಗುತ್ತೆ ನೋಡೋಣ. ಚಂಗೋಣ ಬ್ಯುಸಿ ಆಗ್ಬಿಟ್ಟವ್ರೆ ಕ್ರಿಕೆಟ್ ನೋಡೋದ್ರಲ್ಲಿ. ನಿಮ್ದೆಲ್ಲ ಮ್ಯಾಚ್ ಲಾಸ್ಟ್ ವಿನ್ ಆದ್ರಲ್ವಾ? ಪಕ್ಕ ಸೋತ್ ಸುಣ್ಣಾಗಿದ್ದೀರಿ ನೀವು ಹುಡುಗಿರು. ನಮ್ಗೆ ಹೇಳ್ತೀರಿ ಕಪ್ ನಮ್ದೆ ಅಂತ. ಈ ಸಲ ನಮ್ಮೂರು ಹೊಡಿತಾರೆ. ಅರಸೂರು ರೋಡು. ಫ್ರೆಂಡ್ಸ್, ಏನು ಖುಷಿ ಅಂದರೆ ಅರಸೂರು ರೋಡಲ್ಲಿ ಸ್ಟಾರ್ಟಿಂಗ್ ಬಂದಷ್ಟು ನಮ್ಮ ಕಾರ್ಗೆ ಜಾಗ ಸಿಕ್ತು. ಇಲ್ಲಾಂದ್ರೆ ಏಕ ನೋಡಿ ಆ ಡೆಡ್ ಹ್ಯಾಂಡ್ ಗಂಟೆ ಹೋಗ್ಬೇಕಾಯ್ತು ಲಾಸ್ಟ್ ಗಂಟ. ಹೆಂಗೋ ಪಾರ್ಕಿಂಗ್ ಫಸ್ಟೇ ಸಿಕ್ತು. ನೋಡಿ ಗೈಸ್, ಅರಸೂರು ರೋಡ್ ಕೊನೆಗೆ ಫೈನಲಿ ನೈಟ್ ಆಯ್ತು ಬರೋಕ್ಕೆ. ಹಾಗೆ ಇನ್ನೊಂದ್ಸಲ ಇವತ್ತು ಲಾಸ್ಟ್ ವಿಡಿಯೋ. ಮನ್ಸಲ್ಲಿ ಬೈಕ್ ಅಂತವ್ರು 10 ಗಂಟೆ ಆದ್ರೂ ಯಾವ ಶೂಟ್ ಸಾಕು. 3, 2, 1 ಸ್ಟಾರ್ಟ್.
ಓಕೆನಾ? ಗೈಸ್ ಇವತ್ತಿನ ಬ್ಲಾಗ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಗಿಂಬಲ್ ಹಿಡಿದು ಸ್ವಲ್ಪ ಅವ್ರಿಗೆ ಹ್ಯಾಂಡ್ ಪೇನ್ ಬಂದ್ಬಿಟ್ಟಿದೆ. ಹೌದಾ? ಅದಕ್ಕೆ ಕಂಪ್ಲೀಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಶಿವ ಪಾರ್ವತಿದು, ಅದನ್ನು ಕೂಡ ವಾಚ್ ಮಾಡಿ. ಬಾಯ್ ಬಾಯ್ ಎಲ್ರಿಗೂ. ಬಾಯ್ ಬಾಯ್.